IPL 2026 ಮಿನಿ ಆಕ್ಷನ್ಗೂ ಮುಂಚೆ ಕೆಲವೊಂದು ಟೀಮ್ನ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಈಗಲೇ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಬೇಗ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಒಂದು ಸರ್ಪ್ರೈಸ್ ಅಪ್ಡೇಟ್ ಬರ್ತದೆ. ಏನಪ್ಪ ಅಂದ್ರೆ ನೆಕ್ಸ್ಟ್ ಬರುವಂತಹ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ನ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ಅವರು ಅನ್ಅವೈಲೇಬಲ್ ಇದ್ದಾರೆ. ಸೊ ಯಾಕೆಂದ್ರೆ ಆ ಒಂದು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ದಿ ಆಶಸ್ ಟೆಸ್ಟ್ ನಡೀತಿದೆ. ಆ ಒಂದು ಟೆಸ್ಟ್ ಅಲ್ಲಿ ಅವರು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಬಿಸಿ ಇದ್ದಾರೆ. ಅದೇ ಒಂದು ರೀಸನ್ ಮೇಲೆ ಅವರು ನೆಕ್ಸ್ಟ್ ಬರುವಂತಹ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಅವರು ಅನ್ಅವೈಲೇಬಲ್ ಇದ್ದಾರೆ. ಅವರ ಪ್ಲೇಸ್ ಅಲ್ಲಿ ಸರ್ಪಂಚ್ ಸಾಬ್ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಪ್ರೆಸೆಂಟ್ ಆಗಲಿದ್ದಾರೆ. ಆಲ್ಸೆಟ್ ಪಂಜಾಬ್ ಕಿಂಗ್ಸ್ ಟೀಮ್ ಅನ್ನು ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಲೀಡ್ ಮಾಡಲಿದ್ದಾರೆ. ಸೊ ಹ್ಯೂಜ್ ಅಪ್ಡೇಟ್. ಮೇ ಬಿ ಇಲ್ಲಿ ರಿಕಿ ಪಾಂಟಿಂಗ್ ಅವರು ಆಲ್ರೆಡಿ ಆ ಒಂದು ಪ್ಲಾನ್ಸ್ ನ ಹೇಳಿರ್ತಾರೆ, ಯಾರಿಗೆಲ್ಲ ನೀವು ಪಿಕ್ ಮಾಡಬೇಕು, ಯಾರಿಗೆಲ್ಲ ಎಷ್ಟು ಟಾರ್ಗೆಟ್ ನೀವು ಪಿಕ್ ಮಾಡ್ಬೇಕು ಅಂತೇಳಿ. ಸೊ ಶ್ರೇಯಸ್ ಅಯ್ಯರ್ ನೋಡಮ್ಮ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಆ ಒಂದು ಪ್ಯಾಡ್ನ ಎತ್ತರ ಅಥವಾ ಪಂಜಾಬ್ ಕಿಂಗ್ಸ್ ಓನರು ಆ ಒಂದು ಪ್ಯಾಡ್ನ ಎತ್ತರ ಅಂತೇಳಿ ನಾವು ವೇಟ್ ಮಾಡಮ್ಮ. ಪಂಜಾಬ್ ಕಿಂಗ್ಸ್ ಅಲ್ಲಿ ಬರೋಬ್ಬರಿ 25 ಕೋಟಿ ಆ ಒಂದು ಪರ್ಸ್ ಇದೆ. ಆ ಒಂದು ಪರ್ಸ್ ತಗೊಂಡು ಬರೋಬ್ಬರಿ 10 ಸ್ಲಾಟ್ ನ ಫಿಲ್ ಮಾಡಬೇಕಾಗುತ್ತೆ. ಬಟ್ ನೋಡಮ್ಮ ಪಂಜಾಬ್ ಕಿಂಗ್ಸ್ ಯಾವ ರೀತಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಯಾವ ರೀತಿ ಪ್ಲಾನ್ಸ್ ಇರ್ತವೆ ಅಂತೇಳಿ. ಸೊ ಮೇ ಬಿ RCB ಮತ್ತು ಪಂಜಾಬ್ ಕಿಂಗ್ಸ್ ಎರಡು ಟೀಮು ಅಂತ ಪರಿ ಆಕ್ಷನ್ ಮಾಡಲ್ಲ. ಆಲ್ರೆಡಿ ಪಂಜಾಬ್ ಕಿಂಗ್ಸ್ ಮತ್ತು RCB ಟೀಮು ಆಲ್ರೆಡಿ ಸಾರ್ಟೆಡ್ ಆಗಿದೆ. ಕೇವಲ ಸೊ ಬ್ಯಾಕಪ್ ಪ್ಲೇಯರ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ ಕೆಲವೊಬ್ರು IPL ಫ್ಯಾನ್ಸ್ ಕ್ವಶನ್ ಕೇಳ್ತಿದ್ರೆ ಇಷ್ಟಕ್ಕೆ ಶ್ರೇಯಸ್ ಅಯ್ಯರ್ ಆ ಒಂದು IPL 2026 ಟೂರ್ನಮೆಂಟ್ ಗೆ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ ಅಂತೇಳಿ ಈ ಒಂದು ಕ್ವಶನ್ ಕೇಳ್ತಿದ್ರೆ. ಶ್ರೇಯಸ್ ಅಯ್ಯರ್ ಸದ್ಯ ಅವರು ರಿಕವರ್ ಆಗ್ತಾ ಇದ್ದಾರೆ. ಮೇ ಬಿ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ ಒಂದು ODI ಸೀರೀಸ್ಗೆ ಅನ್ಅವೈಲೇಬಲ್ ಇರಬಹುದು. ಆದ್ರೆ ಶೋರ್ ಶಾಟ್ 100% ಶ್ರೇಯಸ್ ಅಯ್ಯರ್ ಆ ಒಂದು IPL 2026 ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇರೋದು ಗ್ಯಾರಂಟಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಬ್ರು RCB ಫ್ಯಾನ್ಸ್ ನನಗೆ ಇನ್ಸ್ಟಾಗ್ರಾಮ್ ಮೇಲೆ DM ಮಾಡಿದ್ರು, ಹೆಜಲ್ವುಡ್ ಗೆ ಇಂಜುರಿ ಆಗಿದೆ, ಅವರು ನೆಕ್ಸ್ಟ್ IPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತೇಳಿ ನನಗೆ DM ಮಾಡಿದ್ರು. ಯಾರೋ ಗುರು ನಿಮಗೆ ಹೇಳಿದ್ರು ಹೆಜಲ್ವುಡ್ ಗೆ ಇಂಜುರಿ ಆಗಿದೆ, ಹೌದು, ಆದ್ರೆ ಜಸ್ಟ್ ದಿ ಆಶಸ್ ಇಂದ ಮಾತ್ರ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಷ್ಟೇ. IPL 3 ತಿಂಗಳ ಟೈಮ್ ಇದೆ, ಅಲ್ಲಿವರೆಗೆ ಹೆಜಲ್ವುಡ್ ಈಸಿಯಾಗಿ ರಿಕವರಿ ಆಗ್ತಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಹೆಜಲ್ವುಡ್ ಗೆ ಒಂದು ಬ್ಯಾಕಪ್ ಪ್ಲೇಯರ್ ನ ಆ ಒಂದು ಮಿನಿ ಆಕ್ಷನ್ ಪಿಕ್ ಮಾಡಲೇಬೇಕಾಗುತ್ತೆ. ಯಾವ ಟೈಮಲ್ಲಿ ಬೇಕಾದ್ರೂ ಹೆಜಲ್ವುಡ್ ಗೆ ಏನು ಬೇಕಾದ್ರೂ ಆಗಬಹುದು. ಸೊ ಆ ಒಂದು ವ್ಯೂನ ಮೇಲೆ ನೆಕ್ಸ್ಟ್ ಬರುವಂತಹ ಆ ಒಂದು ಮಿನಿ ಆಕ್ಷನ್ ಆಕಾಶ್ ಮೊದಲರಿಗೆ ಪಿಕ್ ಮಾಡಿದ್ರೆ ಅದು ಮಾತ್ರ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಯಾರಿಗೆ ಪಿಕ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ESPN ಕ್ರಿಕ್ ಇನ್ಫೋದವರು ಒಂದು ಟ್ರೇಡ್ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ SRH ಮತ್ತು LS ನಡುವೆ ಒಂದು ಟ್ರೇಡ್ ಡಿಸ್ಕಷನ್ ಆಗಿತ್ತು. ಯಾರಿಗಪ್ಪ ಅಂದ್ರೆ ಲಕ್ನೋದವರು SRH ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿದ್ರು, ನಾವು ರವಿ ಬಿಷ್ಣೋಯ್ಗೆ ಕೊಡ್ತೀವಿ, ನೀವು ಮೊಹಮ್ಮದ್ ಶಮೀರಿಗೆ ಕೊಡಿ ಅಂತೇಳಿ ಈ ಒಂದು ಆಫರ್ ನ ಕೊಡಿದ್ರು. ಆದ್ರೆ SRH ಮ್ಯಾನೇಜ್ಮೆಂಟ್ ಈ ಒಂದು ಆಫರ್ ನ ರಿಜೆಕ್ಟ್ ಮಾಡಿದ್ರು. ಸೊ ಯಾಕೆಂದ್ರೆ SRH ಹತ್ರ ಆಲ್ರೆಡಿ ಅಲ್ಲಿ ಜೇಸನ್ ಇದ್ದಾರೆ. ಸೊ ನಮಗೆ ಲೆಗ್ ಸ್ಪಿನ್ನರ್ ನ ಅವಶ್ಯಕತೆ ಇಲ್ಲ, ನಮಗೆ ರವಿ ಬಿಷ್ಣೋಯ್ ಬೇಡ ಅಂತೇಳಿ ಅವರು ಆ ಒಂದು ಆಫರ್ ನ ರಿಜೆಕ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಲಕ್ನೋದವರು ಕ್ಯಾಶ್ ಡೀಲ್ ಮುಖಾಂತರ ಮೊಹಮ್ಮದ್ ಶಮೀರಿಗೆ ಟ್ರೇಡ್ ಮಾಡಿದ್ದಾರೆ ಅಂತೇಳಿ ESPN ಕ್ರಿಕ್ ಇನ್ಫೋದವರು ನಿನ್ನೆ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಪೋರ್ಟ್ ಪ್ರಕಾರ ಡೆಫಿನೆಟ್ ಆಗಿ SRH ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ರವಿ ಬಿಷ್ಣೋಯ್ಗೆ ಟಾರ್ಗೆಟ್ ಮಾಡಲ್ಲ. ಸೊ ರವಿ ಬಿಷ್ಣೋಯ್ ಸದ್ಯ ಮಿನಿ ಆಕ್ಷನ್ ಇದ್ದಾರೆ. ಡೆಫಿನೆಟ್ ಆಗಿ ಒಂದು ಹಾಟ್ ಪಿಕ್ ಆಗುತ್ತೆ. ಅರೌಂಡ್ ಒಂದು 10 ಕೋಟಿಗೆ ಹೋಗುವಂತ ಪ್ಲೇಯರು, ಬಟ್ ಗೊತ್ತಿಲ್ಲ ಯಾವ ಟೀಮ್ಗೆ ರವಿ ಬಿಷ್ಣೋಯ್ ಹೋಗ್ತಾರೆ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ರವಿ ಬಿಷ್ಣೋಯ್ ಯಾವ ಟೀಮ್ಗೆ ಹೋಗಬಹುದು? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ.